ಓಕೆ, ಇಷ್ಟೋವರೆಗೂ ನಾನು ನಿಮಗೆ ಸ್ಟೋರೀಸ್ಗಳು ಹೇಳಿದೆ. ಸ್ಟೋರೀಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಈ ಆ್ಯಪ್ನ ಯೂಸ್ ಮಾಡಬೇಕಾದ್ರೆ. ಸೊ ಈಗ ಒಂದು ಮ್ಯೂಚುವಲ್ ಫಂಡ್ನ ಬೈ ಮಾಡೋಣ. ಯಾವ ಮ್ಯೂಚುವಲ್ ಫಂಡ್ ಬೈ ಮಾಡೋಣ? ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಇದೆ. ನಾನು ಆಗಲೇ ಹೇಳಿರೋ ಥರ ಸ್ಮಾಲ್ ಕ್ಯಾಪ್, ಮೀಡಿಯಮ್ ಕ್ಯಾಪ್, ಲಾರ್ಜ್ ಕ್ಯಾಪ್ಗಳು ತುಂಬ ಲಾಭ ಕೊಡೋದ್ರಲ್ಲಿ ಸ್ಮಾಲ್ ಕ್ಯಾಪ್ ಅಂತ. ಹಾಗಾಗಿ ನಾನು ನಿಮಗೆ ಒಂದನ್ನು ತೋರಿಸ್ತೀನಿ, ಎಲ್ಲನೂ ಸೇಮೇ ಬೈ ಮಾಡೋದು. ಲಾರ್ಜ್ ಕ್ಯಾಪ್ಗೆ ಹೋಗೋಣ. ಬ್ಲೂ ಚಿಪ್ ಸ್ಟಾಕ್ಗಳಿದೆ, ICICI ಬ್ಲೂ ಚಿಪ್ ಸ್ಟಾಕ್ ಅಂತ, SB ಬ್ಲೂ ಚಿಪ್ ಸ್ಟಾಕ್ ಇದೆ. ಸೊ ನಾನು ಯಾವುದಾದ್ರೂ ಒಂದನ್ನು ಬೈ ಮಾಡ್ಬೋದು. 5 ಸ್ಟಾರ್ ಇದೆ, 4 ಸ್ಟಾರ್ ಇದೆ, 4 ಇದೆ. ಮಿನಿಮಮ್ ಒಂದು 4 ಆದರೂ ಇರಲಿ. ತುಂಬ ಕಮ್ಮಿ ಇರಿದ್ರೆ ಬೈ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಒಂದನ್ನು ಪರ್ಚೇಸ್ ಮಾಡೋಣ. ಸದ್ಯಕ್ಕೆ ನಾನು ಬ್ಲೂ ಚಿಪ್ ಸ್ಟಾಕ್ಗಳಲ್ಲಿ ನೋಡ್ತಾ ಇದ್ದೀನಿ. ಇದು ಎಷ್ಟು ರಿಟರ್ನ್ ಕೊಟ್ಟಿದೆ 1 ಮಂತಲ್ಲಿ 2.6 ಡೌನ್ ಆಗಿದೆ. 6 ತಿಂಗಳಲ್ಲಿ 12% ರಿಟರ್ನ್ ಬಂದಿದೆ. ಒಂದು ವರ್ಷದಲ್ಲಿ 13% ರಿಟರ್ನ್ ಬಂದಿದೆ. ಆ್ಯಂಡ್ 3 ಇಯರಲ್ಲಿ ಎಷ್ಟು ರಿಟರ್ನ್ ಬಂದಿದೆ, ಆ್ಯಂಡ್ 4 ಇಯರಲ್ಲಿ ಎಷ್ಟು ರಿಟರ್ನ್ ಬಂದಿದೆ, 5 ಇಯರಲ್ಲಿ ಎಷ್ಟು ರಿಟರ್ನ್ ಬಂದಿದೆ ಅಂತ ತೋರಿಸ್ತದೆ. ಸೊ ಹೀಗೆ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನೀವು ಕೇಳಿರ್ತೀರ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ಹಾಗಾಗಿ ಮಾರ್ಕೆಟಲ್ಲಿ ಏನಾದರೂ ಚೇಂಜಸ್ ಆದರೆ ಇಲ್ಲೂ ಎಫೆಕ್ಟ್ ಆಗುತ್ತೆ ಓವರಾಲ್. ಸೊ ಓಕೆ, ನಾವು 1 ಇಯರ್ ಒಂದು 13%, 3 ಇಯರ್ಗೆ ಒಂದು 21% ಇದೆ, 6 ಮಂತ್ಗೆ ಒಂದು 12% ಕೊಟ್ಟಿದೆ. ಓಕೆ, ಇಲ್ಲಿ 2 ಆಪ್ಷನ್ ಬರುತ್ತೆ. ಅಗೈನ್ ನಿಮಗೆ ಒನ್ ಟೈಮ್ ಪರ್ಚೇಸ್ SIP ಅಂತ. ನಾನು ಈಗ ತಾನೇ ನಿಮಗೆ ಸುಮಾರು ಹೊತ್ತು ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀಸನ್ಗೆ. ಸೊ ಇಲ್ಲಿ ಬಂದಾಗ ನಮ್ಗೆ ಏನಿದು ಅಂತ ಗೊತ್ತಾಗಬೇಕು ಅಂದರೆ ನಾವು ಫಸ್ಟೇ ತಿಳ್ಕೊಬೇಕಾಗುತ್ತೆ SIP ಅಂದ್ರೇನು, ಒನ್ ಟೈಮ್ ಅಂದ್ರೇನು ಅಂತ. ಸೊ ಈಗ ಆಲ್ರೆಡಿ ಹೇಳಿರ್ತಾರೆ SIP ಅಂದರೆ ಮಂತ್ಲಿ ನೀವು ಕಟ್ ಮಾಡಿ ಪೇ ಮಾಡುವಂಥದ್ದು, ಆ್ಯಂಡ್ ಒನ್ ಟೈಮ್ ಅಂದರೆ ಒಂದು ಸಾರಿ ಪೇ ಮಾಡುವಂಥದ್ದು. ಓಕೆ, ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದೆ. ಒಂದು ಸರ್ಚ್, ಒಂದು ನೀವು ವಿಶ್ ಲಿಸ್ಟ್ ಮಾಡುವಂಥದ್ದು ನಾನು ಆಲ್ರೆಡಿ ತೋರಿಸಿದ್ದೀನಿ, ಆ್ಯಂಡ್ ಇನ್ನೊಂದು ಕಾರ್ಟ್ಗೆ ಹಾಕುವಂಥದ್ದು. ಸೊ ಈ ಒಂದು ಗ್ರಾಫ್ನ ನೋಡಿದ್ದೀರಾ. ಇಲ್ಲಿ ಕೆಳಗಡೆ ಬಂದರೆ ಒಂದಷ್ಟು ಆಪ್ಷನ್ಸ್ ಇದೆ. NAV ಅಂತ, ಆ್ಯಂಡ್ ರೇಟಿಂಗ್ ಇದೆ, ಮಿನಿಮಮ್ ಎಷ್ಟು ಮಾಡಬೇಕು SIP ಅಂತಿದೆ. ಸೊ ಫಂಡ್ ಸೈಜ್ ಎಷ್ಟಿದೆ, ಎಷ್ಟು ಕೋಟಿಗಳ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತೋರಿಸಿದೆ. NAV ಅಂದರೆ ಏನು ಅಂದರೆ ನೀವು ಒಂದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ರೂಪಾಯಿನ ಕೊಡಬೇಕು ಅಂತ. ನೀವು ಎಷ್ಟು ಬೇಕಾದರೂ ಮಾಡ್ಬೋದು ಪರ್ಚೇಸು. ಇದು ಇಷ್ಟೇ ಶೇರ್ ಪರ್ಚೇಸ್ ಮಾಡಬೇಕಂತ ಏನು ಇಲ್ಲ, ನೀವು ಎಷ್ಟು ಅಮೌಂಟಿಗೆ ಬೇಕಾದರೂ ಮಾಡ್ಬೋದು. ಸಪೋಸ್ 76 ಇದೆ, ನನ್ನ ಹತ್ರ 100 ರೂಪಾಯಿ ಇರುತ್ತೆ. 100 ತೊಗೊಂಡ್ರೆ ಎಷ್ಟು ಬರುತ್ತೆ? 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಒಂದು ಶೇರ್ನ ತೊಗೊತೀರ 76 ರೂಪಾಯಿ ಕೊಟ್ಟು, ಅದ್ರ ಮೇಲೆ ತೊಗೊಳೋವಂಥದ್ದೆಲ್ಲ ಪಾಯಿಂಟ್ ಸಮಥಿಂಗ್ ತೊಗೊತೀರ. ಹಾಗಾಗಿ ಇಲ್ಲಿ ನೀವು ಶೇರ್ಗಳನ್ನ ಲೆಕ್ಕ ಹಾಕೊಂತ ಏನಿಲ್ಲ. ಇದು ನೆಟ್ ಅಸೆಟ್ ಮೈನಸ್ ಪರ್ ಯೂನಿಟ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಒಂದಕ್ಕೆ ಎಷ್ಟಾಗುತ್ತೆ ಅನ್ನೋವಂಥದ್ದು. ನೀವು 100 ರೂಪೀಸಿಗೆ ತೊಗೊಂಡ್ರೆ ಎಷ್ಟು ಕೊಡಬೇಕು, ಎಷ್ಟು ಯೂನಿಟ್ ಕೊಡಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ರೇಟಿಂಗ್, ನಾನು ಆಗಲೇ ಹೇಳಿರೋ ಥರ ರೇಟಿಂಗ್ ಚೆನ್ನಾಗಿದ್ದಷ್ಟು ಓಕೆ ಗುಡ್ ಅಂತ. ಮಿನಿಮಮ್ ಎಷ್ಟು SIP ಮಾಡಬೇಕು ಅಂತ, ಫಂಡ್ ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಕೋಟಿಗಳು ಇನ್ವೆಸ್ಟ್ ಆಗಿದೆ ಇದರಲ್ಲಿ ಅಂತ. ನೆಕ್ಸ್ಟು ಕೆಳಗಡೆ ಬಂದರೆ ನಿಮಗೆ ಇರೋವಂಥದ್ದು ರಿಟರ್ನ್ ಕ್ಯಾಲ್ಕುಲೇಷನ್ನು. ನಿಮಗೆ SIP ಮಾಡಿದ್ರೆ ಎಷ್ಟು ಬರುತ್ತೆ ಇದರಲ್ಲಿ, ಇದರಲ್ಲಿ ನೀವು ಮಂತ್ಲಿ SIP 5,000 ಇದರಲ್ಲಿ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ. ಓಕೆ, ಟೋಟಲ್ 1 ಇಯರ್ಗೆ, 2 ಇಯರ್ಗೆ ಎಷ್ಟಾಗುತ್ತೆ, ಅಥವಾ 2 ವರ್ಷಗಳಿಗೆ, 3 ವರ್ಷಗಳಿಗೆ ಎಷ್ಟಾಗುತ್ತೆ, 5 ವರ್ಷಗಳಿಗೆ ಎಷ್ಟಾಗುತ್ತೆ, ಇದೇ ಒಂದು ರಿಟರ್ನಲ್ಲಿ ಅಂತ 50% ರಿಟರ್ನ್ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಮಾಡಿದರೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದು 1 ಲಕ್ಷ ರೂಪಾಯಿ ಹಾಕೋಣ. 1 ಲಕ್ಷಕ್ಕೆ 1 ವರ್ಷ ಬಿಟ್ಟರೆ ನಿಮಗೆ 1,13,000 ಆಗಿರುತ್ತೆ. ಅದೇ 2 ವರ್ಷಕ್ಕೆ 1,80,000 ಆಗಿರುತ್ತೆ. ಅದೇ 5 ವರ್ಷಕ್ಕೆ 1,83,000. ಈ ಒಂದು ರೇಟ್ ಆಫ್ ರಿಟರ್ನಲ್ಲಿ ಅಥವಾ ಈ ಒಂದು ಇದರಲ್ಲಿ ಎಷ್ಟು ಬರುತ್ತೆ ಅಂತ ತೋರಿಸಿರುವಂಥದ್ದು. ನೆಕ್ಸ್ಟ್ ಹೋಲ್ಡಿಂಗ್ಸು. ಈ ಒಂದು ಅಸೆಟ್ ನೀವು ಬೈ ಮಾಡ್ತಾರೋಂಥ ಫಂಡ್ ಏನೇನು ಹೋಲ್ಡ್ ಮಾಡಿದೆ ಅನ್ನೋದನ್ನ ನೀವು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ಸುಮ್ಮನೆ ಬೈ ಮಾಡಬಾರ್ದು ಏನಾದರೂ. ಇಲ್ಲಿ HDFC ಬ್ಯಾಂಕ್ ಲಿಮಿಟೆಡ್ ಎಷ್ಟು ಹೋಲ್ಡ್ ಆಗಿದೆ? 10%. ಆ್ಯಂಡ್ ICICI ಬ್ಯಾಂಕ್ ಎಷ್ಟು ಹೋಲ್ಡ್ ಆಗಿದೆ? 8%. ಸೊ ಈ ಥರ ಎಷ್ಟು ಹೋಲ್ಡ್ ಆಗಿದೆ ಅನ್ನೋದನ್ನು ತುಂಬ ತೋರಿಸಿದ್ದಾರೆ. ನೀವು ಇನ್ನೂ ಹೋಲ್ಡ್ ಆಗಿದೆ, ಇಷ್ಟೇ ಅಲ್ಲ, ಇಲ್ಲಿ 10, 8 ಇದೆ, ಇನ್ನೂ ಸುಮಾರು ಇರುತ್ತೆ. ಹೋಲ್ಡಿಂಗ್ ಅನಾಲಿಸಿಸಿಗೆ ಬಂದರೆ ಇಲ್ಲಿ ತೋರಿಸುತ್ತೆ ಎಷ್ಟು ಹೋಲ್ಡ್ ಆಗಿದೆ. 4.6% ಕ್ಯಾಶ್ ಇದೆ, ಆ್ಯಂಡ್ 0.1% ಡೆಬಿಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ನ. ಫೈನಾನ್ಷಿಯಲಿ, ಆಟೋಮೊಬೈಲ್ಸ್, ಕನ್ಸ್ಟ್ರಕ್ಷನ್, ಕ್ಯಾಪಿಟಲ್ ಗೂಡ್ಸ್, ಅದರ್ ಕನ್ಸ್ಯೂಮರ್ ಗೂಡ್ಸ್, ಈ ಥರ ಇದರಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ ರನ್ ಆಗ್ತಿದೆ. PE ರೇಷಿಯೋ ಇದು ನೋಡಿ ತೊಗೊಳೋದಾದರೆ ಇಲ್ಲಿ ನೀವು ಬಂದು ನೋಡ್ಬೋದು. ಓಕೆ, ಇದರಲ್ಲಿ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಇದು. ನೆಕ್ಸ್ಟ್ ರಿಟರ್ನ್ ಆ್ಯಂಡ್ ರ್ಯಾಂಕಿಂಗು. ಎಷ್ಟು ಬಂದಿದೆ ಫಂಡ್ ರಿಟರ್ನ್, ಎಷ್ಟು ಬಂದಿದೆ, ಈ ಒಂದು ಸೆಕ್ಟರಲ್ಲಿ ಆ್ಯಾವ್ರೇಜ್ ಎಷ್ಟು ಬರುತ್ತಿದೆ, ಇದಕ್ಕೆ ಎಷ್ಟು ಬಂದಿದೆ ಅನ್ನೋಂಥದ್ದನ್ನ ಇಲ್ಲಿ ತೋರಿಸ್ತಿದ್ದಾರೆ. ನೆಕ್ಸ್ಟ್ ಸಿಮಿಲರ್ ಫಂಡ್ಗಳು, ಇದೇ ಥರ ಇರುವಂಥ ಸಿಮಿಲರ್ ಫಂಡ್ಗಳು ಎಷ್ಟು ಬಂದಿದೆ ಅಂತ. ನಾವು SBIನ ನೋಡ್ತಾ ಇದ್ದೀವಿ, ಹಾಗಾಗಿ ಇಲ್ಲಿ ಸಿಮಿಲರ್ ಫಂಡ್ಸ್ಗಳಿದೆ. ICICI ಇದೇ ಥರದ್ದು ಸಿಮಿಲರ್ ಫಂಡ್ ಇದೆ, ಈಡಲ್ವೈಸ್ ಇದೆ, ಕೋಟಕ್ ಇದೆ, ಬರೋಡಾ ಇದೆ. ಸೊ ಕೆನರಾ ಬ್ಯಾಂಕ್ ಇವರೆಲ್ಲರೂ ಒಂದೊಂದು ಮಾಡಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಹಾಗೂ ಏನು ಫೀಸ್ ಇರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು, ಇಷ್ಟು ಇನ್ವೆಸ್ಟ್ಮೆಂಟ್ ಮೇಲೆ ಒಂದಷ್ಟು ಟ್ಯಾಕ್ಸಸ್ಗಳಿರುತ್ತಲ್ಲ, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹಿಡಿದು ಇದೆಲ್ಲ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟು ಫಂಡ್ ಮ್ಯಾನೇಜರು, ಯಾರು ಈ ಫಂಡ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋವಂಥದ್ದು. ಸೊ ಅದಾದಮೇಲೆ
ಫಂಡ್ ಹೌಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಉದ್ದೇಶ ಎಷ್ಟು ಅಂತ. ಈ ಫಂಡ್ನ ಇನ್ವೆಸ್ಟ್ ಮಾಡ್ತಾರೋವಂಥದ್ದು ಅಥವಾ ಮೇಂಟೈನ್ ಮಾಡ್ತಾರೋವಂಥದ್ದು ಯಾರು, ಮ್ಯಾನೇಜರ್ಸ್ ಯಾರಾಯಿತು, ಕಂಪ್ನಿ ಯಾರು, ಇನ್ವೆಸ್ಟ್ಮೆಂಟ್ ಹೌಸ್ ಯಾವುದು ಅಂತ ಕೇಳ್ತಾರೆ. ಸೊ ಇದು ರ್ಯಾಂಕ್ ನಂಬರ್ 1 ಇದೆ ಇಂಡಿಯಾದಲ್ಲಿ. ಟೋಟಲ್ ಅಸೆಟ್ ಮ್ಯಾನೇಜ್ಮೆಂಟ್ ಒಂಥರ ಅಸೆಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಂಪ್ನಿಗಳು ಏನು ಮಾಡ್ತವೆ, ಎಲ್ಲ ಒಂದು ಕಂಪ್ನಿಗಳು ಕೂಡ ಆ ಥರ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಿ ಮ್ಯೂಚುವಲ್ ಫಂಡ್ಸ್ಗಳನ್ನ ಬೈ ಮಾಡ್ತಾರೆ. ಸೊ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಯಾವಾಗ ಸ್ಟಾರ್ಟ್ ಆಗಿದ್ದು, ಈ ಥರದೆಲ್ಲ ತೋರಿಸುತ್ತೆ. ಒಂದಷ್ಟು ಇದು ಕಂಪನಿ ಉದ್ದೇಶಗಳು, ಬೆಂಚ್ ಮಾರ್ಕ್ ಏನು, ಇದೆಲ್ಲ ಒಂದಷ್ಟು ಡೀಟೇಲ್ಸ್ಗಳನ್ನ ಇವೆಲ್ಲ ತೋರಿಸುತ್ತೆ. ಅದರ್ ಪ್ಲ್ಯಾನ್ಸ್ ಇನ್ ದ ಸೇಮ್ ಫಂಡ್, ಏನು ಪ್ಲ್ಯಾನ್ಗಳಿದೆ ಬೇರೆ ಬೇರೆದು ಅನ್ನೋವಂಥದ್ದನ್ನ ಇಲ್ಲಿ ತೋರಿಸುತ್ತೆ. ಸೊ ಇದಾಗಿತ್ತು ಡೀಟೈಲ್ಡ್ ಅನಾಲಿಸಸ್ ಆಫ್ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡು. ನಿಮ್ಗೆ ಯಾವ ಚಾನಲಲ್ಲೂ ಈ ಥರ ಅಷ್ಟೊಂದು ಡೀಟೇಲಾಗಿ ಸಿಗೋದಿಲ್ಲ. ಓಕೆ, ತುಂಬಾ ಲೆಂತೇ ಇದೆ ವಿಡಿಯೋ, ಬಟ್ ತುಂಬಾ ಡೀಟೇಲ್ ಇದೆ. ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಕೂಡ ತುಂಬಾ ಕಲಿಯೋದಿದೆ ಇದರಲ್ಲಿ. ಒನ್ ಟೈಮ್ ನೋಡೋವಂಥದ್ದಲ್ವಾ, ಪದೇ ಪದೇ ಏನು ನೋಡೋಲ್ಲ. ಓಕೆ, ಈಗ ನಾನು ಬೈ ಮಾಡೋದನ್ನು ತೋರಿಸ್ತೀನಿ, ಯಾವ ರೀತಿ ಬೈ ಮಾಡೋದು ಅಂತ. ಬಟ್ ನಾನು ಬೇರೆದನ್ನ ತೋರಿಸ್ತೀನಿ. ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ಸ್ ಸ್ಟಾಕ್ಗಳು. ಸೊ ಈ ಒಂದು ಮ್ಯೂಚುವಲ್ ಫಂಡ್ನ ಯಾವ ರೀತಿ ತೊಗೊಳುವಂಥದ್ದು ಅಂತ. ಫಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ನಾನು ತೋರಿಸ್ತೀನಿ. ಸೇಮ್ ಅದೇ ಥರನೇ ಇದೆಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕ್ಲಿಕ್ ಮಾಡ್ತೀನಿ. ನನಗೆ ಇಲ್ಲಿ ಅಮೌಂಟ್ ಬರುತ್ತೆ, ಯಾವುದಕ್ಕೆ ಪೇ ಮಾಡ್ತಾಯಿದ್ದೀರಾ ಅಂತ ಅನ್ನೋವಂಥದ್ದು. ನೆಕ್ಸ್ಟ್ ಇಲ್ಲಿ ನಿಮಗೊಂದಷ್ಟು ಆಪ್ಷನ್ಸ್ ಇರುತ್ತೆ. 1000 ರೂಪಾಯಿ ಹಾಕ್ತೀರಾ, 2000 ಹಾಕ್ತೀರಾ, 5000 ಹಾಕ್ತೀರಾ ಅಂತ ತೋರ್ಸೋಕ್ಕೋಸ್ಕರ ಹಾಕ್ತಾ ಇರೋದ್ರಿಂದ 100 ರೂಪೀಸ್ ಬೆಸ್ಟ್ ಅನಿಸ್ತು ಸದ್ಯಕ್ಕೆ. ಹಾಕೋಣ 100 ರೂಪೀಸ್ನ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 100 ರೂಪೀಸ್. ಈ ಒಂದು ಸ್ಟಾಕ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು 100 ರೂಪಾಯಿಂದ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ. ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಇನ್ನೊಂದು 0 ಹಾಕಿ. ಸೊ ಓಕೆ, 100 ರೂಪಾಯಿ ಮಿನಿಮಮ್, ಅದಕ್ಕಿಂತ ಅಂತೂ ಕಮ್ಮಿ ಆಗೋಲ್ಲ. ಸೊ 100 ರೂಪೀಸ್ ಹಾಕಿದ್ದೀವಿ. ನೆಕ್ಸ್ಟ್ ಆ್ಯಡ್ ಟು ಕಾರ್ಟ್ ಮಾಡ್ಬೋದು. ಈ ಥರ ಎಷ್ಟೊಂದು ಬೈ ಮಾಡ್ತೀರಾ ಅನ್ನೋದಾದರೆ ನೀವು ಆ್ಯಡ್ ಟು ಕಾರ್ಟ್ ಮಾಡ್ಬೋದು. ಡೈರೆಕ್ಟಾಗಿ ಇನ್ವೆಸ್ಟ್ ಅಂತ ಹೊಡೆದ್ರೆ ಇನ್ವೆಸ್ಟ್ ಅಂತ ಮಾಡ್ಬೋದು. ಐ ಥಿಂಕ್ ಮೆಜಾರಿಟಿ ನಾವು ಇದೇ ಥರದ್ದು ಎಷ್ಟೊಂದು ಹಾಕಿ ಮಾಡಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ OTP ಬರುತ್ತೆ. ಇದು ನನ್ನ ಮೊಬೈಲ್ ನಂಬರ್ ಆಗಿರುತ್ತೆ ಆ್ಯಂಡ್ OTP ಬರುತ್ತೆ. ಸೊ OTP ಬಂತು. ಗೂಗಲ್ ಪೇ ಲಿಂಕ್ ಮಾಡಿದ್ದೀನಿ, ಹಾಗಾಗಿ ಗೂಗಲ್ ಪೇ ಕರ್ಕೊಂಡು ಹೋಗುತ್ತೆ. ಸೊ ನನ್ನ ಸ್ಕ್ಯಾನ್ ಬರುತ್ತೆ. ಇದು ಸ್ಕ್ರೀನ್ ರೆಕಾರ್ಡ್ ಆಗೋಲ್ಲ, ಪೇ ಆಗುತ್ತೆ. ಸೊ ಈ ಪೇ ಎಲ್ಲ ಗೂಗಲ್ ಪೇ ಸೇಮು. ನಿಮ್ಮ ಒಂದು ಪಾಸ್ವರ್ಡ್ನ ಹೊಡಿತೀರಾ, ಸೌಂಡ್ ಬಂತಲ್ಲ, ಕಟ್ ಆಯಿತು. ಓಕೆ, ಇದು ಮತ್ತೆ ಬ್ಯಾಕ್ ಬರುತ್ತೆ. ಬ್ಯಾಕ್ ಬಂದಾಗ ಆರ್ಡರ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 100 ರೂಪೀಸು ICICI ಬ್ಲೂ ಚಿಪ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಆರ್ಡರ್ ಕಂಪ್ಲೀಟ್ ಆಗಿದೆ. ಬಟ್ ಇದು ಇನ್ನೂ ನಿಮಗೆ ಬಂದಿರಲ್ಲ. ಯಾಕೆ ಅಂತಲೂ ತೋರಿಸ್ತೀನಿ. ಇದು ಬೈ ಮಾಡೋವಂಥದ್ದು. ನೀವು ಬೈ ಮಾಡಿದ್ಮೇಲೆ ಡ್ಯಾಶ್ ಬೋರ್ಡಿಗೆ ಬಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ ICICI ಬ್ಲೂ ಚಿಪ್ ಫಂಡ್ಸ್ ಅಂತ. ಅಂದರೆ 100 ರೂಪಾಯಿ ನಾವೇನು ಬೈ ಮಾಡಿದ್ದೀವಿ ಅದು ಇಲ್ಲಿ ಬಂದಿರುತ್ತೆ. ಇಲ್ಲಿ ಆಲ್ರೆಡಿ HDFC ಮಿಡ್ ಕ್ಯಾಪ್ನ ನಾನು ಬೈ ಮಾಡಿದ್ದೀನಿ 1000 ರೂಪೀಸ್. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಅದು ಆಲ್ರೆಡಿ ಪ್ರೋಸೆಸ್ಸಲ್ಲಿದೆ. ಆರ್ಡರ್ಗಳು ಇಲ್ಲಿ ಬಂದು ಲಿಸ್ಟ್ ಆಗಿರುತ್ತೆ. ಇದು ಸ್ಟಾಕ್ ಮಾರ್ಕೆಟ್ ಓಪನ್ ಆದಮೇಲೆ 1 or 2 ಡೇಸಲ್ಲಿ ನಿಮಗೆ ಇಲ್ಲಿ ಜಮಾ ಆಗುತ್ತೆ, ಹೋಲ್ಡಿಂಗ್ಸಿಗೆ ಬರುತ್ತೆ. ಅಲ್ಲಿವರೆಗೂ ಪ್ರೋಸೆಸ್ಸಲ್ಲಿರುತ್ತೆ ಇದು. ಓಕೆ, ನಿಮ್ಮ ಹೋಲ್ಡಿಂಗ್ಸಿಗೆ ಬರೋದು ಯಾವಾಗ? ಇಲ್ಲೆಲ್ಲ ನಿಮಗೆ ಪೊಸಿಷನ್ ಅಂತ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಹೋಲ್ಡಿಂಗ್ಸ್ ಅಂತ ಡೈರೆಕ್ಟಾಗಿರುತ್ತೆ, ಪೊಸಿಷನ್ ಇರಲ್ಲ. ನಿಮ್ಮ ಆರ್ಡರ್ಗಳು ಏನಿದೆ ಅನ್ನೋಂಥದ್ದನ್ನ ಇಲ್ಲಿ ನೋಡ್ಕೊಬೋದು. ನಾನು 2 ಆರ್ಡರ್ ಹಾಕಿದ್ದೀನಿ, ಅದು 2 ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ಇದನ್ನೇ ನಾವು ಇನ್ನೊಂದು ಸರಿ ಬೈ ಮಾಡ್ಬೋದು. ಈ ಸರಿ ನಾನು SIP ಮೇಲೆ ಕ್ಲಿಕ್ ಮಾಡ್ತೀನಿ. SIP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SIP ಡೇಟ್ನ ಕೇಳುತ್ತೆ. ಅಂದರೆ ನಿಮಗೆ ಯಾವಾಗ ಸ್ಯಾಲ್ರಿ ಆಗುತ್ತೆ ಅದನ್ನು ನೋಡಿಕೊಂಡು, ಕೆಲವ್ರಿಗೆ ನನಗೆ 20ನೇ ತಾರೀಕು ಸ್ಯಾಲ್ರಿ ಆಗೋದು, ಕೆಲವ್ರಿಗೆ 15ನೇ ತಾರೀಕು ಆಗುತ್ತೆ. ನನಗೆ ಫಸ್ಟ್ ಕಟ್ ಆಗೋದು ಬೇಡ ಅನ್ನೋದಾದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಯಾವತ್ತು ಕಟ್ ಆಗುತ್ತೆ ಅನ್ನೋವಂಥದ್ದನ್ನ. ನಮಗೆ ಇದೇ ಡೇಟಿಗೆ ಬೇಕು ಕಟ್ ಆಗಬೇಕು ಅನ್ನೋದಾದರೆ ಇದು ಇಲ್ಲಿಂದ ಕಟ್ ಆಗುತ್ತೆ. ಸೊ ಎವ್ರಿ ಫಸ್ಟ್ ಕಟ್ ಆಗಬೇಕಾ, ನೀವು ನೋಡ್ಕೊಳ್ಳಿ ಎಷ್ಟು ಕಟ್ ಆಗಬೇಕು ಅನ್ನೋವಂಥದ್ದು. ಓಕೆ, ಇಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ. ನಾನು ಒಂದು 10ಕ್ಕೆ ಹಾಕಿರ್ತೀನಿ, ಎವ್ರಿ 10th, ಯಾಕೆಂದರೆ ಸ್ಯಾಲ್ರಿ ಬರೋ ಡೇಟೆಲ್ಲ ಆಗಿರಲಿ. ಸೊ ಅಪ್ಡೇಟ್ ಮಾಡ್ತೀನಿ. ಎವ್ರಿ 10th ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ ಇದು ಕಟ್ ಆಗುತ್ತೆ, ಆಟೋಮೆಟಿಕ್ ಕಟ್ ಇದು. ಸೊ ಇಲ್ಲಿ ನಾನು ಎಂಟರ್ ಮಾಡ್ತೀನಿ, 100 ರೂಪೀಸ್ನ ಎಂಟರ್ ಮಾಡೋಣ. ಮತ್ತು ಎವ್ರಿ ಮಂತ್ 100 ರೂಪೀಸ್ನ ಕಟ್ ಆಗೋ ಥರ ನಾನು SIP ಮಾಡ್ತಾಯಿದ್ದೀನಿ. ಸೊ SIP ಸ್ಟಾರ್ಟ್ ಮಾಡೋಣ. SIP ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನನಗೆ ಮತ್ತೆ ಸೇಮ್ ಪ್ರೊಸೀಜರ್ ಕೇಳುತ್ತೆ, OTP ಬರುತ್ತೆ, ಸೇಮ್ ಪೇ ಮಾಡ್ತೀನಿ. ಇಲ್ಲಿ ನಮಗೆ ಆಟೋಮೆಟಿಕ್ ಪೇಮೆಂಟ್ ಸೆಟಪ್ಗೆ ಇದು ಕೇಳುತ್ತೆ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ಥರದ್ದು ಒಂದು ನಮಗೆ ಫಾರ್ಮೆಟ್ ಬಂದಿರಲಿಲ್ಲ. ಬಟ್ ಈ ಸಾರಿ ಈ ಥರ ಒಂದು ಫಾರ್ಮೆಟ್ ಬಂದಿದೆ. ಏನಿದು ಫಾರ್ಮೆಟ್ ಅರ್ಥ ಅಂದರೆ ಇಷ್ಟೇ. ಈ ಒಂದು ಫಾರ್ಮೆಟ್ ನಿಮಗೆ ಒಂದು ಕಾಂಟ್ರಾಕ್ಟ್ ಥರ, ನಾನು ನಿಮ್ಮ ಒಂದು ಬ್ಯಾಂಕ್ಗಳಿಂದ ಇಷ್ಟು ದಿನದವರೆಗೂ ಅಥವಾ ಅಂಟಿಲ್ ಕ್ಯಾನ್ಸಲೇಷನ್, ನೀವು ಎಲ್ಲಿವರೆಗೂ ಕ್ಯಾನ್ಸಲ್ ಮಾಡ್ತೀರಾ ಅಲ್ಲಿವರೆಗೂ ಇದು ಕಟ್ಟಾಗುತ್ತೆ, ಇಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತ ಒಂದು ಮ್ಯೂಚುವಲ್ ಫಂಡ್ ಅಗ್ರಿಮೆಂಟ್ ಇದು. ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಮೇಲೆ ಅಥವಾ ನೆಟ್ ಬ್ಯಾಂಕಿಂಗ್ ಮೇಲೆ ಅಥವಾ ಆಧಾರ್ ವೆರಿಫಿಕೇಷನ್ ಮೆಥಡ್ ಇದು ಹೌದು ನಾನು ಕೊಡ್ತಾ ಇದ್ದೀನಿ ಅಂತ
ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ನ ಮಾಡ್ಬೋದು. ಇಲ್ಲಿ ನಾನು ಸಬ್ಮಿಟ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಬ್ಯಾಂಕ್ ಲಾಗಿನ್ ಕೇಳುತ್ತೆ. ಇಲ್ಲಿ ನಾನು ನನ್ನ ಒಂದು ಕಾರ್ಡ್ ಡೀಟೇಲ್ಗಳನ್ನ ಹಾಗೂ ಕ್ಯಾಪ್ಚೋ ಮತ್ತು ATM ಡೆಬಿಟ್ ಕಾರ್ಡ್ ನಂಬರ್ ಪಿನ್ ನಂಬರ್ನ ಎಂಟರ್ ಮಾಡ್ತೀನಿ. ಸೊ ಇದೆಲ್ಲ ಎಂಟರ್ ಮಾಡಿದ್ಮೇಲೆ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದರೆ ಅದು ಎವ್ರಿ ಮಂತ್ ನಿಮಗೆ ಕಟ್ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ. ಓಕೆ, ಇದೆಲ್ಲ ಆದಮೇಲೆ ಈ SIP ನಮ್ಗೆ ಇಷ್ಟ ಇಲ್ಲಪ್ಪ, SIP ನನಗೆ ಬೇಡ ಅನ್ಸೋದ್ರೆ ಏನು ಮಾಡ್ಬೋದು? SIPನ ಕ್ಯಾನ್ಸಲ್ ಮಾಡ್ಬೋದು ಬೈ ಸೆಲ್ಲಿಂಗ್ ಇಟ್. ನೀವು ಆರಾಮಾಗಿ ಸೆಲ್ ಮಾಡ್ಬೋದು. ಸೆಲ್ ಮಾಡಿದ್ರೆ SIP ಕ್ಯಾನ್ಸಲ್ ಆಗುತ್ತೆ. ಓಕೆ, ಡೂ ಇಟ್ ಲೇಟರ್ ಮಾಡ್ತೀನಿ, ಆಮೇಲೆ ನಾನು ನೋಡ್ಕೊಳ್ಳೋಣ. ಇದನ್ನು ಆಟೋ ಪೇ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಸದ್ಯಕ್ಕೆ. ಈಗ ಆಟೋ ಪೇ ಬೇಡ, ಇದು ಡೆಮೋಗಾಗಿ ತೋರಿಸೋದ್ರಿಂದ ಆಟೋ ಪೇ ಮಾಡೋದು ಬೇಡ ಅಂತ ಅಷ್ಟೇ. ನೆಕ್ಸ್ಟ್, ಈಗ ನಂದು ಒಂದು ಮಿಡ್ ಕ್ಯಾಪ್ ಫಂಡ್ ಇದೆ. ಇದನ್ನು ನಾನು ಸೆಲ್ ಮಾಡಬೇಕು. ಇಷ್ಟೊತ್ತಾಗ ನಾನು ಹೇಗಿರುತ್ತೆ ಅಂತ ತೋರಿಸ್ದೆ ಬೈ ಮಾಡೋವಂಥ ಪ್ರೊಸೀಜರ್. ಈಗ ಸೆಲ್ ಮಾಡೋವಂಥ ಪ್ರೊಸೀಜರ್ ಹೇಗಿರುತ್ತೆ ಅಂತ. ಇದ್ರ ಮಧ್ಯೆ ನೀವು ಇನ್ವೆಸ್ಟ್ ಮಾಡಿರೋವಂಥದ್ದು ಲೈಕ್ ನಾನು ಸ್ವಲ್ಪ ದಿನದ ಮುಂಚೆ ಇನ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿರುತ್ತೆ, ರಿಟರ್ನ್ ಬಂದಿರೋದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ ಎಷ್ಟಿದೆ ಏನು ಕತೆ ಅಂತ. ನೆಕ್ಸ್ಟು, ಇಲ್ಲಿ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೆ. ಈಗ ಏನು 1000 ನಾನು ಹಾಕಿದ್ದೀನಿ ಮತ್ತು ಅದರದ್ದು 100 ರೂಪೀಸ್ ತೋರಿಸೋಕ್ಕೋಸ್ಕರ ಇಲ್ಲಿ ನಿಮಗೆ ಒಂದೆರಡು ಆಪ್ಷನ್ ತೋರಿಸ್ತದೆ. ಸ್ಟಾರ್ಟ್ SIP ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನೀವು ಬೈ ಮಾಡಿರೋದನ್ನ ಮತ್ತೆ ಬೈ ಮಾಡಬೇಕು ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಂದು ಕ್ಲಿಕ್ ಮಾಡಿದ್ರೆ ಬೈ ಆಗುತ್ತೆ. ಅಥವಾ ಆ ಒಂದು ನೀವು ನೋಡಬೇಕು ಅನ್ನೋದಾದರೆ ಈ ಒಂದು ಮಿಡ್ ಕ್ಯಾಪ್ ಹೇಗೆ ವರ್ಕ್ ಆಗ್ತಿದೆ ಅಂತ ಇಲ್ಲಿ ಬಂದು ನೋಡ್ಬೋದು. ಈಗ ಸದ್ಯಕ್ಕೆ ನಾನು ರಿಡೀಮ್ ಮಾಡೋಣ ಅಂತಿದ್ದೀನಿ. ಮ್ಯೂಚುವಲ್ ಫಂಡನ್ನ ನೀವು ಸೆಲ್ ಮಾಡೋಕ್ಕಲ್ಲ, ರಿಡೀಮ್ ಮಾಡ್ಕೊಬೋದು. ರಿಡೀಮ್ ಅಂದರೆ ಏನು ಅಂದರೆ ಸಾಕು ನನಗೆ ಅಂತ ನೀವು ತೊಗೊಳೋವಂಥದ್ದು. ಪಾರ್ಟ್ನೂ ರಿಡೀಮ್ ಮಾಡ್ಬೋದು. ಓಕೆ, ನನಗೆ ಇಷ್ಟೇ ಬೇಕು ಅಂತ. ಲೈಕ್ ಇಲ್ಲಿ ಈಗ ನೀವು 1 ಲಕ್ಷನ ನೀವು ಮ್ಯೂಚುವಲ್ ಫಂಡ್ಗೆ ಹಾಕಿರ್ತೀರ, ನನಗೊಂದು 10,000 ಮಾತ್ರ ಬೇಕು ಅಂದರೆ 10,000 ನೀವು ರಿಡೀಮ್ ಮಾಡ್ಕೊಬೋದು. ಬಟ್ ಇಲ್ಲಿ ಕೆಳಗಡೆ ರಿಡೀಮ್ ಆಲ್ ಅಂತ ಇದೆ, ರಿಡೀಮ್ ಆಲ್ ಅಂತ ಹೊಡೆದ್ರೆ ಅಷ್ಟು ಅಮೌಂಟು ರಿಡೀಮ್ ಆಗುತ್ತೆ ಅಥವಾ ವಾಪಸ್ ಬರುತ್ತೆ. ಓಕೆ, ಇಲ್ಲಿ ನೀವು ಕೆಳಗಡೆ ಒಂದು ನೋಡ್ಬೋದು, ಅಪ್ರಾಕ್ಸಿಮೇಟ್ಲಿ 1.09 ರೂಪೀಸ್ ಎಕ್ಸಿಟ್ ಲೋಡ್ ಚಾರ್ಜ್ ವಿಲ್ ಬಿ ಚಾರ್ಜ್ಡ್ ಅಂತ. ಲೋಡ್ ಚಾರ್ಜ್ ಅಂತ ನಾನು ಆಗಲೇ ಹೇಳಿದ್ದೀನಿ. 1 ವರ್ಷದ ಮುಂಚೆ ನೀವು ಎಕ್ಸಿಟ್ ಆದರೆ 1% ಅಥವಾ ಸಮಥಿಂಗ್ ಅರೌಂಡ್ 1% ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ 109 ರೂಪೀಸ್ ಇರೋದ್ರಿಂದ ₹1.09 ಕಟ್ಟಬೇಕಾಗುತ್ತೆ. ವೆರಿಫೈ ಆ್ಯಂಡ್ ರಿಡೀಮ್ ಆಲ್ ಅಂತ ಹೊಡೆದ್ರೆ ವೆರಿಫೈ ಪ್ರೋಸೆಸ್ ಹೋಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮಗೆ OTP ಬರುತ್ತೆ ಮತ್ತು ನಿಮ್ಮ ನಂಬರ್ಗೆ ಈ OTP ಬಂದಮೇಲೆ ಕನ್ಫರ್ಮ್ ಅಂತ ಕೇಳುತ್ತೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ರಿಡೀಮ್ ಆರ್ಡರ್ ಪ್ಲೇಸ್ಡ್. ನಿಮ್ಮ ಏನು ಮ್ಯೂಚುವಲ್ ಫಂಡ್ ಇದೆ ಅದು ₹109 ಏನಾಗಿತ್ತು, ₹100 ತೊಗೊಂಡಾಗ ಅದು ರಿಡೀಮ್ ಆಯಿತು. ಸೊ ಡನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ, ವಾಪಸ್ ನಿಮ್ಮ ಮ್ಯೂಚುವಲ್ ಫಂಡ್ ರಿಡೀಮ್ ಆಗಿದೆ. ಓಕೆ, ಆರ್ಡರ್ ಪ್ಲೇಸ್ ಮಾಡಿಬಿಟ್ಟಿದ್ದೀನಿ, ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ. ಏನು ಮಾಡೋದು? ಮಿಸ್ಟೇಕ್ ಆಗಿ ಪ್ಲೇಸ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಆರ್ಡರ್ ಆಲ್ರೆಡಿ ನೀವು OTP ಎಂಟರ್ ಮಾಡಿ ರಿಜಿಸ್ಟರ್ ಮಾಡಿ ಆಗಿದೆ. ಸೊ ಹಾಗಾಗಿ ನೀವೇನು ಮಾಡಲಿಕ್ಕೆ ಬರೋದಿಲ್ಲ. ನೀವೇನಾದರೂ ಹೆಲ್ಪಿಗೆ ಹೋದರೆ ಇಲ್ಲಿ ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಇದ್ದರೂ ಇಲ್ಲೇ ತೋರಿಸುತ್ತೆ ಆಲ್ರೆಡಿ ಸಕ್ಸಸ್ಫುಲಿ ಪ್ಲೇಸ್ಡ್. ಹಾಗಾಗಿ ಆರ್ಡರ್ ಸಕ್ಸಸ್ಫುಲಿ ಪ್ಲೇಸ್ ಆಗಿದೆ. ನಿಮ್ಗೆ ಯಾವುದೇ ರೀತಿ ಬ್ಯಾಕ್ ಮಾಡೋಕ್ಕಲ್ಲ. ನೀವು ಇನ್ನೊಂದು ಸರಿ ಹೋಗಿ ಬೈ ಮಾಡ್ಬೋದು. ನಾನು ಆಲ್ರೆಡಿ 1000 ರೂಪೀಸ್ನ ಹಾಕಿದ್ದೀನಿ. ಹಾಗಾಗಿ ನಾನು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನಿಲ್ಲ ಇಲ್ಲಿ. ಸೊ 100 ರೂಪೀಸ್ ನನಗೆ ಡೆಪಾಸಿಟ್ ಆಗುತ್ತೆ ಆ್ಯಂಡ್ ಆಲ್ರೆಡಿ 1000 ರೂಪೀಸ್ನ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಆ್ಯಂಡ್ 100 ರೂಪೀಸ್ ನಾನು ಬ್ಲೂ ಚಿಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಹೇಗಿತ್ತು ಕಂಪ್ಲೀಟ್ ವಿಡಿಯೋ? ಈ ಥರ ಡೀಟೈಲ್ಡ್ ವಿಡಿಯೋನ ಐ ಥಿಂಕ್ ಯಾವ ಚಾನಲಲ್ಲೂ ನಿಮ್ಗೆ ಹೇಳ್ಕೊಟ್ಟಿಲ್ಲ. ಕಂಪ್ಲೀಟಾಗಿ ಫ್ರೀಯಾಗಿ ಈ ವಿಡಿಯೋನ ಹಾಕ್ತಾ ಇರೋವಂಥದ್ದು ಜನಗಳಿಗೆ ಎಜುಕೇಟ್ ಮಾಡೋಕ್ಕೋಸ್ಕರ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಏನೇ ಬೇಕಿದ್ರೂ ಕ್ವಶನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.